ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ 16ನೇ ವಚನ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ. ಯೆಹೋವನು ಇಂತೆನ್ನುತ್ತಾನೆ, ನಿನ್ನ ಧ್ವನಿಯು ಗೋಳಾಗದಿರಲಿ, ನಿನ್ನ ಕಣ್ಣು ನೀರು ಸುರಿಸದಿರಲಿ, ನಿನ್ನ ಪ್ರಯಾಸವು ಸಾರ್ಥಕವಾಗುವುದು, ಇದು ಯೆಹೋವನ ನುಡಿ ಎಂಬುದಾಗಿ. ಹೌದು, ಇವತ್ತು ನಿಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳ ಕುರಿತು ಗೋಳಾಡುತ್ತಾ ಇದ್ದೀರಾ. ಇವತ್ತು ನಿಮ್ಮ ಜೀವನವೆಲ್ಲ ಇವತ್ತು ಕಣ್ಣೀರು ಸುರಿಸುತ್ತಾ ಇದ್ದೀರಾ. ಇವತ್ತು ರಾತ್ರಿಯೆಲ್ಲ ನೀವು ಕಣ್ಣೀರು ಸುರಿಸಿ ನಿಮ್ಮ ದಿಮ್ಮುಗಳು ನೆನೆದಂಥ ಪರಿಸ್ಥಿತಿಗಳಲ್ಲಿ ಅನೇಕರು ಇವತ್ತು ಇದ್ದೇವೆ. ಇವತ್ತು ಒಬ್ಬಂಟಿಗರಾಗಿರುವಂಥ ಇವತ್ತು ಪ್ರತಿಯೊಬ್ಬರ ಸಂಗಡದಲ್ಲೂ ಕೂಡ ದೇವರು ಜೊತೆಗಾರನಾಗಿದ್ದಾನೆ. ಆತನು ಇವತ್ತು ಹೇಳುವಂಥ ಮಾತು ಏನೆಂದರೆ, ಇನ್ನು ಮುಂದೆ ಗೋಳಾಡದಿರಿ ಎಂಬುದಾಗಿ, ಇನ್ನು ಮುಂದೆ ಕಣ್ಣೀರು ಸುರಿಸಬೇಡಿರಿ ಎಂಬುದಾಗಿ. ಯಾಕೆಂದರೆ ಇವತ್ತು ನಿಮ್ಮ ಎಲ್ಲ ಪ್ರಯಾಸಗಳನ್ನು ಕೂಡ ದೇವರು ಆಶೀರ್ವದಿಸುವಾತನಾಗಿದ್ದಾನೆ. ಯಾವ ವಿಷಯಕ್ಕಾಗಿ ಇವತ್ತು ನೀವು ಕಣ್ಣೀರು ಸುರಿಸುತ್ತಾ ಇದ್ದೀರೋ, ಯಾವ ಕಾರ್ಯವನ್ನು ಎದುರು ನೋಡುತ್ತಾ ಇವತ್ತು ಗೋಳಾಡುತ್ತಾ ಇದ್ದೀರೋ, ಆ ಪ್ರತಿಯೊಂದು ವಿಷಯವನ್ನು ದೇವರು ನಿಮ್ಮ ಜೀವಿತದಲ್ಲಿ ಆತನು ಮಾಡುವಾತನಾಗಿದ್ದಾನೆ. ಆತನು ನಿಮ್ಮೆಲ್ಲರ ಕಣ್ಣೀರನ್ನು ಕೂಡ ಆತನು ಒರೆಸುವಾತನಾಗಿದ್ದಾನೆ. ಧೈರ್ಯವುಳ್ಳವರಾಗಿರಿ, ಇನ್ನು ಮುಂದೆ ಕಣ್ಣೀರನ್ನು ಸುರಿಸಬೇಡಿರಿ, ನಂಬಿಕೆ ಉಳ್ಳವರಾಗಿರಿ. ಈ ತಿಂಗಳೆಲ್ಲ ನೀವು ನಿರೀಕ್ಷಿಸಿದಂಥ ಕಾರ್ಯ ಆಗದೇ ಇರಬಹುದು. ಇವತ್ತು ನಿಮ್ಮ ಹೃದಯ ಒಡೆದಂಥ ಪರಿಸ್ಥಿತಿಯಲ್ಲಿ ಇವತ್ತು ಗೋಳಾಡುತ್ತಾ ಇರಬಹುದು. ಆದರೆ ದೇವರು ನಿಮ್ಮೆಲ್ಲರ ಕಣ್ಣೀರುಗಳನ್ನು ಒರೆಸುವಾತನಾಗಿದ್ದಾನೆ. ನಿಮ್ಮನ್ನು ಧೈರ್ಯಪಡಿಸಿ ಆತನು ನಡೆಸುವಾತನಾಗಿದ್ದಾನೆ. ಇವತ್ತು ನೀವು ಯಾವ ಕಾರ್ಯವನ್ನು ಎದುರು ನೋಡುತ್ತಾ ಇದ್ದೀರೋ ಆ ಎಲ್ಲ ಕಾರ್ಯವನ್ನು ದೇವರು ನಿಮ್ಮ ಕೈಯನ್ನು ಹಿಡಿದುಕೊಂಡು ಆತನು ಮಾಡಿ ಮುಗಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ.